ಪ್ರಕಾರ ಇಷ್ಟು ಬಿಲ್ ಏನ್ ಬಂದಿದೆ ಈಗ ಅವ್ರೇನ್ ಕ್ಲೇಮ್ ಈಗ ಅಶೋಕ್ ಅವರು ಇವರೆಲ್ಲ ಹೇಳ್ತಾ ಇದಾರಲ್ಲ ದೊಡ್ಡದಾಗಿ ಬಿಜೆಪಿ ಜೆಡಿಎಸ್ ಅವರು, ನಾವು ಸರ್ಕಾರ ದುಡ್ಡು ಉಳಿಸ್ತಾ ಇದೀವಿ. ಒಂದು ಎರಡನೇ ದುಡ್ಡು ಏನು ಕೊಡೋದಕ್ಕೆ ಏನು ಪೇಮೆಂಟ್ ಏನಿಲ್ಲ. ನಾವು ಹೇಳ್ತೀವಿ ಅಷ್ಟು ದುಡ್ಡು ನಾನು ನಿಮಗೆ ಕೊಡೋಕೆ ಆಗೋದಿಲ್ಲ, ಕೊಡೋಕೆ ಬರೋದಿಲ್ಲ, ಇದು ಸರಿಯಲ್ಲ ಅಂತ ಹೇಳಿ ನಮ್ಮ ಪ್ರಕಾರ ಅಷ್ಟು ಕೊಡೋಕೆ ಅಷ್ಟು ಕೊಡ್ತಕ್ಕಂಥ ಒಂದು ಅವಕಾಶ ಇಲ್ಲ ಅಂತ ನಾವು ಹೇಳಿದ್ದೀವಿ. ಅದೇನೇ ಇರಲಿ ನಮ್ಮ ಕಡೆಯಿಂದ ಅವ್ರು ಪ್ರೂವ್ ಮಾಡ್ಬೇಕಷ್ಟೇ ನಮಗೆ. ಈಗ ಒಂದೇ ಸಲ MRI ಸ್ಕ್ಯಾನ್ ಮಾಡಿದಾಗ ಒಂದು ಸ್ಕ್ಯಾನ್ ಮಾಡ್ಬೋದು. ಅವ್ರೇನು ಮಾಡ್ತಾಯಿದ್ರು, ಮೇಲ್ಗಡೆಗೆ ತಲೆಗೆ ಒಂದು ಸ್ಕ್ಯಾನು, ಚೆಸ್ಟ್ ಏರಿಯಾಗೆ ಒಂದು ಸ್ಕ್ಯಾನು, ಕೆಳಗಡೆ ಏರಿಯಾಗೆ ಒಂದು ಸ್ಕ್ಯಾನ್ ಮಾಡೋ ಬದಲು 3 ಸ್ಕ್ಯಾನ್ಗಳಾಗ್ತಾಯಿತ್ತು. ಒಂದೇ ಸ್ಕ್ಯಾನ್ ಮಾಡುವಂಥ ಅವಕಾಶ ಇದ್ದಾಗ 3 ಮಾಡೋರು. ಸೊ ಅದೆಲ್ಲ ನಮ್ಗೆ ಗೊತ್ತಾಯಿತು. 2024 ನಾವು ಅದನ್ನು ಪತ್ತೆ ಹಚ್ಚಿತು, ಆಮೇಲೆ ಸ್ಟಾಪ್ ಮಾಡಿಸ್ತು. ಮತ್ತು ಅವ್ರು ಭಾಳಷ್ಟು ಬೇರೆ ಬೇರೆ ಥರ ಪ್ರೆಷರ್ ಹಾಕಿದ್ದಾರೆ ನಮ್ಮ ಮೇಲೆ, ದುಡ್ಡು ರಿಲೀಸ್ ಮಾಡಿಸ್ಕೊಡೋದಕ್ಕೆ ಇದೆಲ್ಲ ಮಾಡಿ. ನಾವು ಅದಕ್ಕೆ ಯಾವುದಕ್ಕೂ ಬಗ್ಗಿಲ್ಲ, ಆಯಿತಾ. ನಮಗೇನಂತ ಹೇಳಿದ್ರೆ ದುಡ್ಡು ಸರ್ಕಾರದ ಈ ಥರ ಪೋಲ್ ಆಗಬಾರ್ದು ಮತ್ತು ಅಂತ ಹೇಳಿದ್ದೀವಿ. ಸೊ ನಮ್ಮ ಸ್ಟ್ಯಾಂಡ್ ಆ ಥರ ಇದೆ. ಹೌದು ಅವರು ನಾವು ಹೇಳಿದ್ದು ಅದಕ್ಕೋಸ್ಕರ ದೃಢೀಕರಣ. ಮತ್ತು ನಾವು ಈ ಸ್ಯಾಸ್ಟ್ ಮಾಡೆಲ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ದಿಢೀರಾಗಿ ಯಾಕೆ ಕಮ್ಮಿ ಆಯಿತು ಅದು ನೋಡಬೇಕಲ್ಲ. ಸೊ ನೀವೇ ಸ್ವಂತವಾಗಿ 13 ಡಿಸ್ಟ್ರಿಕ್ಟ್ ಖರೀದಿ ಮಾಡಬಹುದು. ಈಗ ಖರೀದಿನೂ ಮಾಡ್ಬೋದು. ನಾವು ಖರೀದಿ ಮಾಡದೇ ಇದ್ರೂ ಕೂಡ ಎಲ್ಲ ಕಡೆ ಈಗ CT MRI ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಬಂದಿವೆ. ನಾವು ಅವ್ರಿಗೆ ಎಂಪ್ಯಾನಲ್ ಮಾಡಿಕೊಂಡು ನಾವು ಈ ದುಡ್ಡು ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ಫ್ರೀಯಾಗಿ ಜನ ಮಾಡಿಸ್ಕೊಂಡು ಬರ್ಬೋದು. ಅದಕ್ಕೂ ಏನು ಸಮಸ್ಯೆ ಇಲ್ಲ. ಈಗಾಗಲೇ ಮಾಡಿದ್ದೀವಿ, ನಾವು ಮಾಡಿದ್ದೀವಿ. ಈಗ ಈ ಎಲ್ಲ ಇವರೆಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ಈಗ ಸಪ್ರೇಟಾಗಿ ಮಾಡಿದ್ದೀವಿ. ಅದನ್ನು ಮುಂದುವರಿಸ್ತೀವಿ. ಇವರು ವಾಪಸ್ ಬಂದರೂ ಕೂಡ ನಮ್ಮ ಜೊತೆಯಲ್ಲಿ ಆ ಎಂಪ್ಯಾನಲ್ಡ್ ಲ್ಯಾಬ್ಸ್ನ ಮುಂದುವರಿಸ್ತೀವಿ. ಯಾಕಂದರೆ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ. ಈ ಸಿಸ್ಟಮ್ ಈಗೇನು ನಾವು ಮಾಡ್ತಾ ಇದ್ದೀವಿ ಪರ್ಮನೆಂಟೇ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಪ್ರೈವೇಟ್ ಎಂಪ್ಯಾನಲ್ಡ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು, ಅದೇ ಥರ ಇಲ್ಲಿಗೂ ಪ್ರೈವೇಟ್ ಎಂಪ್ಯಾನಲ್ಡ್ ಲ್ಯಾಬ್ಸ್ಗೆ ಹೋಗ್ಬಿಟ್ಟು ಆಸ್ಪತ್ರೆಗೆ ಹೋಗಿ CT MRI ಮಾಡ್ಕೊಂಬರಲಿ. ನಮ್ಮ ಜೊತೆ ಯಾರು ಎಂಪ್ಯಾನಲ್ ಆಗ್ತಾರೆ. ಸೊ ಈಗ ನಮ್ಮ ಜೊತೆ ಅವರು ಏನು ಮಾಡ್ತಾರೆ ನೋಡೋಣ. ಅವ್ರು ರಾಜಿ ಆದರೆ ನಾವು ಅವ್ರ ಜೊತೆಯಲ್ಲಿ ಮುಂದುವರಿಸ್ತೀವಿ. ಇಲ್ಲದೆ ಹೋದರೆ ಅವ್ರು ರಾಜಿನೇ ಆಗೋದಿಲ್ಲ ಅಂತ ಹೇಳಿದ್ರೆ ಮುಂದೆ ಏನು ಮಾಡ್ಬೇಕು ನೋಡೋಣ. ಬಟ್ ಅದ್ರ ಮಧ್ಯದಲ್ಲಿ ನಮ್ಮ ಉದ್ದೇಶ ಸಾರ್ವಜನಿಕ ತೊಂದರೆ ಆಗಬಾರ್ದು. ಇದೇನೇ ಅವ್ರದ್ದು ವ್ಯಾಜ್ಯ ಏನೇ ಇರಲಿ, ಸಾರ್ವಜನಿಕ ತೊಂದರೆ ಆಗಬಾರ್ದು, ಸರ್ಕಾರದ ದುಡ್ಡು ಪೋಲ್ ಆಗಬಾರ್ದು, ಅಷ್ಟೇ ಇರುವಂಥದ್ದು. ಮತ್ತು ನಮಗೆ NHM ದುಡ್ಡು ಇನ್ನೂ ಬಂದೂ ಇಲ್ಲ. ಈಗ ಅಶೋಕ್ ಅವರು BJP ಅವರು ಹೇಳ್ತಾರೆ ನಮಗೆ ಸಾಕಷ್ಟು ಹಣ NHM ದುಡ್ಡು ಬಂದಿಲ್ಲ. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರದ ದುಡ್ಡಿಂದನೇ ಕೊಡ್ತಾ ಇದ್ದೀವಿ. ಮುಂದೆ ಬರುತ್ತೆ ಅಂತ ಹೇಳಿ ನಾವು ಅದೇನು ದುಡ್ಡು ಇಶ್ಯೂ ಮಾಡಲಿಲ್ಲ. ಮುಂದೆ ಬರ್ತದೆ ಅಥವಾ ಏಪ್ರಿಲ್ ತಿಂಗಳಿಗೆ ಬರ್ಬೋದು, ಮಾರ್ಚ್ ತಿಂಗಳಿಗೆ ಬರ್ಬೋದು ಅಂತ ಹೇಳಿ ನಾವು ನಮ್ಮದು ಸರ್ಕಾರ ಸ್ಟೇಟ್ ಫಂಡೇ ಹಾಕ್ಬಿಟ್ಟು ಈ NHM ಪೇಮೆಂಟ್ಸ್ನ ಮಾಡ್ತಾ ಇದ್ದೀವಿ. ಮೊನ್ನೆನೂ ಕೂಡ ಔಷಧಿಗಳದು ಸುಮಾರು 40 ಕೋಟಿ ರೂಪಾಯಿ NHM ಫಂಡ್ಸ್ ಇನ್ನೂ ಬಂದಿರಲಿಲ್ಲ ನಮಗೆ. ನಾವೀಗ ಸ್ಟೇಟ್ ಫಂಡೇ ಹಾಕಿ ಆ ದುಡ್ಡು ರಿಲೀಸ್ ಮಾಡಿದ್ದೀವಿ. ಸೊ ಈ ಥರ ನಾವು ಅದನ್ನು ಪೊಲಿಟಿಸೈಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಈ ಇಶ್ಯೂ ಈ ಥರ ಇದೆ. ಸೊ ಪೂರ್ತಿ ವಿಚಾರ ಗೊತ್ತಿಲ್ಲ ಮೋಸ್ಟ್ಲಿ ಅವ್ರಿಗೆ, ಅಶೋಕ್ ಅವ್ರಿಗೆ. ಮತ್ತು ಅವರೇನೋ ಏನು ಕಂಪನಿಯವ್ರು ಹೇಳಿದ್ದಾರೆ ಅದನ್ನೇ ತೊಗೊಂಡು ರಿಯಾಲಿಟಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ರಿಯಾಲಿಟಿ ಬೇರೆ ಇದೆ. ನಾವು ಇದನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಏನು ತೊಂದರೆ ಆಗದೇ ಇರೋ ನೋಡ್ಕೊಳ್ತೀವಿ. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಕಡೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಆಗಿದೆ. ನಾಳೆ ಅಷ್ಟೊತ್ತಿಗೆ ಬಹುತೇಕ ಎಲ್ಲ ಕಡೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಇರ್ತದೆ. ಏನು ಅವರು ಬೇರೆ ಖಾಸಗಿ ಎಂಪ್ಯಾನಲ್ ಲ್ಯಾಬ್ ಈಗ ಕೋಲಾರಲ್ಲಿ ಸಮಸ್ಯೆ ಆಗುತ್ತೆ. ಅಲ್ಲಿ ಆಲ್ರೆಡಿ ಅಲ್ಲಿ ಜಾಲಪ್ಪ ಕಾಲೇಜ್ ಜೊತೆ ಎಂಪ್ಯಾನಲ್ ಮಾಡ್ಕೊಂಡಿದ್ದೀವಿ. ಈಗ ಜನ ಅಲ್ಲಿಗೆ ಹೋಗಿ ಸ್ಕ್ಯಾನ್ ತೊಗೊಂಬರ್ಬೋದು. ಸೊ ಆ ಥರ ಮಾಡಿದ್ದೀವಿ. ಸೊ ಇಲ್ಲಿ ಇವ್ರ ಜೊತೆ ಮಾತುಕತೆ ಏನಾಗೋದು ನೋಡೋಣ. ಎಲ್ಲರಿಗೂ ಆಲ್ರೆಡಿ ಮೊನ್ನೆನೇ ಕೊಟ್ಬಿಟ್ಟು ಇವ್ರು 1-2 ದಿವಸ ಅವರು ಮಾಡ್ಕೊಳ್ಳೋಕೆ ಇದು ಮಾಡ್ತಾ ಇದ್ದಾರೆ. ಅದು ಆಗ್ತದೆ. ಮತ್ತು ಇವ್ರ ಜೊತೆ ರಾಜಿ ಮಾಡ್ಕೊಳ್ತೀವಿ ಅವ್ರು ರಾಜಿಗೆ ಬಂದರೆ. ಬಟ್ ನಾವು ಕಾನೂನು ಪ್ರಕಾರ ಹೋಗಬೇಕು. ನಮ್ಮ ಅಸೆಸ್ಮೆಂಟ್ ಪ್ರಕಾರ ಎಷ್ಟು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೇಳ್ತೀವಿ. ಅದನ್ನು ಒಪ್ಕೊಂಡ್ರೆ ನಾವು ಮುಂದುವರಿಸ್ಬೋದು. ಇದೆಲ್ಲ ಹೇಳಾಗಿ ನಿಂತೋಯ್ತಮ್ಮ. ಕಳೆದ 1.5 ವರ್ಷದಿಂದ ಇದೆಲ್ಲ ನಿಂತೋಯ್ತು. ಅದೆಲ್ಲ ನಿಂತೋಗಿದೆ. ಅವ್ರು ಕೇಳ್ತಾರೆ 2019 ಇಸ್ವಿಯಿಂದ ಇದು ಮತ್ತೆ ಪ್ರತಿ ವರ್ಷ 5% ಹೆಚ್ಚಾಗಬೇಕು ನಮಗೆ ಅಂತ. ಅದನ್ನು ಕೂಡ ಕೊಡೋಕೆ ಬರಲ್ಲ ಅಂತ ನಮ್ಮ FD ಅವರು ಹೇಳಿದ್ದಾರೆ. FD ಅವರು ನಮಗೆ ಸುಮಾರು 8 ತಿಂಗಳಿಂದನೇ ಇದನ್ನು ನೀವು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಬೇಕಾದರೆ ಈ ಸರ್ವಿಸಸ್ ನಿಮಗೆ ಬೇಕಾ ಅಥವಾ ನೀವೇ ನಡೆಸಿ ಥರ ಯೋಚನೆ ಮಾಡಿ ಅಂತಲೂ ಕೂಡ ನಮ್ಗೆ ಹೇಳಿದ್ರು FD ಅವರು. ಯಾಕಂದರೆ ಯಾಕಂದರೆ ಇವೆಲ್ಲ ಪ್ರೈವೇಟ್ ಏಜೆನ್ಸೀಸ್. ಅವ್ರಿಗೆ ಲಾಭ ಎಷ್ಟು ಜಾಸ್ತಿ ಮಾಡ್ಕೊಡೋಕ್ಕಾಗುತ್ತೆ ಅಷ್ಟು ನೋಡ್ತಾ ಇರ್ತಾರೆ. ಅವ್ರಿಗೇನು ಸೇವಾ ಮನೋಭಾವಕ್ಕಿಂತ. ಸೊ ಈ PPP ಮಾಡೆಲ್ಗಳು ನಾವು ಇದಕ್ಕೆ ಕೇರ್ಫುಲ್ ಆಗಿರಬೇಕು. ಇದನ್ನು ಸರಿಯಾಗಿ ಇಲ್ಲದೆ ಹೋದರೆ ಈಗ ನಾವು ನಮ್ಮ ಡಯಾಲಿಸಿಸ್ಸು ಅದನ್ನು ಈಗ ಒಂದು ಸಿಸ್ಟಮೆಟಿಕ್ ಮಾಡ್ತಾ ಇದ್ವಿ. ಅಲ್ಲೂ ಕೂಡ PPP ಮಾಡಲೇ, ಅಂದರೆ ನಾವು ಫ್ರೀಯಾಗಿ ಪಬ್ಲಿಕ್ಗೆ ಕೊಡ್ತಾ ಇದ್ವಿ, ಅವ್ರು ನಡೆಸ್ತಾ ಇದ್ದಾರೆ. ಆದರೆ ಈಗ ನಾವು ಹೈದರಾಬಾದ್ ಕರ್ನಾಟಕ ರೀಜನ್ ನಾವೇ ನಡೆಸೋದಕ್ಕೆ ಶುರು ಮಾಡಿಕೊಡ್ತಾ ಇದ್ವಿ. ಯಾಕಂದರೆ ಇವ್ರ ಮೇಲೆ ಜಾಸ್ತಿ ಡಿಪೆಂಡು ಆಗಬಾರ್ದು. ನಾಳೆ ಈ ಥರ ನೋಡಿ ಸಡನ್ನಾಗಿ ದಿಢೀರಾಗಿ
ಆಯಿತು ನಮಗೆ ಲೆಟರ್ ಬರೆದಿದ್ದಾರೆ, ಬಟ್ ಗೌರ್ಮೆಂಟ್ ಲೆವೆಲಲ್ಲಿ ಲೆಟರ್ ಬರೆದಿದ ತಕ್ಷಣವೇ ಎಲ್ಲ ಆಗೋಗುತ್ತೆ ಅಂತ ದಿಢೀರಾಗಿ ಅವರು ಸರ್ವಿಸಸ್ ನಿಲ್ಲಿಸ್ಬಿಟ್ರೆ ಅದು ಯಾರಿಗೆ ಮತ್ತೆ ತೊಂದರೆ ಆಯಿತು. ಒಂದು ಹೆಡ್ಲೈನ್ ನ್ಯೂಸ್ ಆಗ್ಬೋದು, ಬಟ್ ಪಬ್ಲಿಕ್ಕಿಗೆ ತೊಂದರೆ ಆಯ್ತಲ್ಲ ಒಂದೆರಡು ದಿವಸ, ಅದು ಆಗಬಾರ್ದಾನೆ. ಸೊ ಅದಕ್ಕೋಸ್ಕರ ನಾವು ಭಾಳ ಗಂಭೀರವಾಗಿ ತೊಗೊಳ್ತೀವಿ. ಅವ್ರ ಏಜೆನ್ಸೀಸಲ್ಲಿ ಮಾತಾಡ್ತೀವಿ, ಅವರು ಸರಿಯಾಗಿ ದಾರಿಯಾಗಿ ಬಂದರೆ ಪರವಾಗಿಲ್ಲ, ಇಲ್ಲದೆ ಹೋದರೆ ನಾವೇನು ಅದಕ್ಕೇನು ಬಗ್ಗೋರೇನಲ್ಲ. ನಮ್ಮದು ಸ್ಟ್ಯಾಂಡ್ ಏನಿದೆ ಅದು ಇದ್ದೇ ಇರ್ತದೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ.